ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಓರಿಯೋ ಬ್ರೆಡ್ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಕೆಲಸ ಮಾಡುತ್ತೆ. ನಾನೀಗ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಬೆಚ್ಚಗಿರೋ ಒಂದು ಹಾಲನ್ನ ತೊಗೊಂಡಿದ್ದೀನಿ, ಮತ್ತು ಒಂದು ಬಾರ್ ಬ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ ಡೆಕೋರೇಷನ್ ಮಾಡೋಕ್ಕೆ, ಮತ್ತು 2 ಪ್ಯಾಕೆಟ್ ಜೆಮ್ಸ್ ತೊಗೊಂಡಿದ್ದೀನಿ, 2 ಪ್ಯಾಕೆಟು ಓರಿಯೋ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ನಾನಿಲ್ಲಿ ಒಂದು ಓರಿಯೋ ಪ್ಯಾಕೆಟ್ ತೊಗೊಳ್ತಾ ಇದ್ದೀನಿ. ನಮ್ಮ ಮನೇಲಿ 4 ಜನ ಇದ್ದಾರೆ, ಸೊ ಅದಕ್ಕೆ ನಾನು 2 ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಈಗ ತಗೋತಾ ಇದ್ದೀನಿ. ನೋಡಿ, ಈಗ ನಾನು ಬಿಸ್ಕೆಟೇ ಬೇರೆ ಮತ್ತು ಕ್ರೀಮೇ ಬೇರೆ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ ಗೈಸ್, ಈ ಥರ ನಾನು ಬಿಸ್ಕೆಟ್ನೇ ಬೇರೆ ಹಾಕ್ಕೊಂಡು ಅದು ಕ್ರೀಮ್ನೇ ಬೇರೆ ಹಾಕೋತಾ ಇದ್ದೀನಿ. ಈ ಥರ ನೀವು ಸಪ್ರೇಟ್ ಹಾಕ್ಕೊಂಡ್ರೆ ನಿಮಗೆ ಓರಿಯೋ ಬ್ರೆಡ್ ಕೇಕ್ನ ಮಾಡೋದು ತುಂಬ ಸುಲಭ ಆಗುತ್ತೆ. ಈ ಥರ ನೀವು ಕೇಕ್ನ ಮಾಡಬೇಕು ಅಂದರೆ ನೀವು ಬಿಸ್ಕೆಟೇ ಬೇರೆ ಇರಬೇಕು, ಕ್ರೀಮೇ ಬೇರೆ ಇರಬೇಕು, ಆಗ ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆಯಲ್ಲಿ 4 ಜನ ಇದ್ದಾರೆ, ಸೊ ನಾನು 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇಬ್ಬರು ಏನಾದರೂ ಇದ್ದರೆ ಒಂದೇ ಪ್ಯಾಕೆಟಲ್ಲಿ ಮಾಡ್ಕೋಬೋದು. ನೋಡಿ ಗೈಸ್, ಈಗ ಆ ಬಿಸ್ಕೆಟ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನೀಗ ಚಾಪರ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಚಾಪರ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಬ್ಬೊಬ್ಬರಿಗೆ ಅದು ಚಾಪರಲ್ಲಿ ಸರಿಯಾಗಿ ಗ್ರೈಂಡ್ ಆಗೋಲ್ಲ, ಅಂಥವ್ರು ನೀವು ಮಿಕ್ಸರಲ್ಲೇ ನೀವು ಗ್ರೈಂಡ್ ಮಾಡ್ಕೋಬೋದು. ನೋಡಿ, ನಾನೀಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಅದು ಬಿಸ್ಕೆಟ್ನ. ಯಾಕೆ ಅಂದರೆ ನಾನು ಚಾಪರಲ್ಲೇ ಹಾಕ್ಕೊಂಡಿದ್ದೆ. ನಾನು ಮೊದಲೇ ಹೇಳ್ದಂಗೆ ಚಾಪರಲ್ಲಿ ಅದು ಸರಿಯಾಗಿ ಗ್ರೈಂಡ್ ಆಗಲಿಲ್ಲ. ನಮಗೂ ಅದೇ ಪ್ರಾಬ್ಲಮ್ ನಮಗೂ ಫೇಸ್ ಆಯಿತು. ಸೊ ನಾನು ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿಯೇ ಮಾಡ್ಕೊಳ್ಳಿ, ತುಂಬ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಗ್ರೈಂಡ್ ಮಾಡಿದ್ರು ಅದು ಚೆನ್ನಾಗಿರಲ್ಲ. ತುಂಬ ನುಣ್ಣಗಾಗಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಅದು ನಾರ್ಮಲಾಗಿ ಪೌಡರ್ ಆಗಬೇಕು. ತುಂಬ ಪೌಡರ್ ಮಾಡಬೇಡಿ, ಸ್ವಲ್ಪ ವಾಟರ್ ಹಂಗೆ ಇರೋ ಥರನೂ ಮಾಡಬೇಡಿ, ಪೌಡರಾಗಿ ಇರಲಿ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಬೆಚ್ಚಗಿರೋಂತಹ ಹಾಲನ್ನ ನಾನೀಗ ಆ ಪೌಡ್ರ್ ಒಳಗಡೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಾನೀಗ ಮುಕ್ಕಾಲು ಗ್ಲಾಸು ಹಾಲು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು. ಈ ಥರ ಅದು ಸ್ವಲ್ಪನೂ ಗಟ್ಟಿ ಇರಬಾರ್ದು. ಒಂದೊಂಥ ಉಂಡೆ ಇದರುತ್ತೆ, ಅದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಇದ್ರೂ ಪರವಾಗಿಲ್ಲ, ಆದರೆ ಅದು ತುಂಬ ಜನ ಇಷ್ಟಪಡಲ್ಲ. ಸೊ ಅದನ್ನು ನೀವು ಅದು ಆಗದೆ ಇದ್ದಂಗೆ ಸ್ವಲ್ಪ ನೀವು ಟ್ರೈ ಮಾಡಿ. ಸೊ ಈಗ ನಾನು ಅದೇ ಕ್ರೀಮ್ ಒಳಗಡೆ ನಾನು ಒಂದು 2 ಸ್ಪೂನ್ಸಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ನಾನು ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಆದರೆ ಪರವಾಗಿಲ್ಲ, ನೀವು ವಾಟರಾಗಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಒಬ್ಬೊಬ್ಬರಿಗೆ ಅದು ಚೆನ್ನಾಗಿ ಬಾಯಿಗೆ ಸಿಗಬೇಕು ಟೇಸ್ಟ್ ಅನ್ನೋದಕ್ಕೆ ಆ ಥರ ಮಾಡ್ತಾರೆ. ನೀವು ಆ ಥರ ಮಾಡ್ಕೋಬೋದು. ಮತ್ತು ನಾನು ಇದಕ್ಕೆ 2 ಸ್ಪೂನ್ಸ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಈಗ 2 ತರಹ ಕ್ರೀಮ್ಗಳು ನಮಗೆ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಒಂದು ಪ್ಲೇಟ್ ತೊಗೋತಾ ಇದ್ದೀನಿ. ಆ ಪ್ಲೇಟ್ ಮೇಲೆ ನಾನು ಆ ಚಾಕ್ಲೇಟ್ ಮಾಡ್ಕೊಂಡಿದ್ನಲ್ಲ ಓರಿಯೋ ಬಿಸ್ಕೆಟ್ದು ನಾನು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಅದನ್ನು ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, ಫ್ಲೇವರ್ ಸಿಗಲಿ ಅಂತ. ಚೆನ್ನಾಗಿ ಈಗ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನೀಗ ಇದ್ರ ಮೇಲೇ ಒಂದು ಬ್ರೆಡ್ ಇಡ್ತೀನಿ. ಆ ಬ್ರೆಡ್ಡು ಅಲ್ಲೇ ಪ್ಲೇಟ್ ಮೇಲೆ ಅಲ್ಲಾಡದೇ ಇದ್ದಂಗೆ ಅದಕ್ಕೊಂದು ಗ್ರಿಪ್ ಕೊಡೋಕ್ಕೋಸ್ಕರ ನಾನು ಆ ಪ್ಲೇಟ್ ಮೇಲೆ ಸ್ವಲ್ಪ ಚಾಕ್ಲೇಟ್ ಕ್ರೀಮ್ ಹಾಕಿದ್ದೀನಿ. ಅದ್ರ ಮೇಲೆ ಅದೊಂದು ಬ್ರೆಡ್ ಇಡ್ತಾಯಿದ್ದೀನಿ ಗೈಸ್. ಸೊ ಗೈಸ್, ನಾನು ನಮ್ಮ ಮನೆಗೆ ತಕ್ಕಂಗೆ ನಾನು 4 ಲೇಯರ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಲೇಯರ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ 4 ಲೇಯರ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಆ ಬ್ರೆಡ್ ಮೇಲೆ ನಾನು ಓರಿಯೋ ಕ್ರೀಮ್ ಒಳಗಡೆ ಇತ್ತಲ್ಲ ವೈಟ್ ಕ್ರೀಮು,
ಆ ಹಾಲನ್ನ ಹಾಕಿದ್ನಲ್ಲ ನಾನು, ಅದೇ ಕ್ರೀಮ್ನ ನಾನೀಗ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾನು ಸ್ವಲ್ಪ ಫ್ಲೇವರ್ ಇರಲಿ ಅಂತ ಈಗ ಅದಕ್ಕೇ ಓರಿಯೋ ಬಿಸ್ಕೆಟ್ ಕ್ರೀಮ್ನ ನಾನು ಹಾಕೋತಾ ಇದ್ದೀನಿ ಗಾಯ್ಸ್. ನೋಡಿ, ಒಂದು ಲೇಯರ್ ಆಯಿತು. ಇವಾಗ 2ನೇ ಲೇಯರ್ ಹಾಕ್ಕೊಂಡು 3ನೇ ಲೇಯರ್ ಹಾಕ್ಕೊಂಡು ಈ 4ನೇ ಲೇಯರು ನಾನು ಅದನ್ನು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಸ್ಟ್ರೈಟ್ ನಾನು 4th ಲೇಯರ್ಗೆ ಹೋಗಿದ್ದೆ. ನೋಡಿ, 4th ಲೇಯರ್ ಆದಮೇಲೆ ಅದ್ರ ಮೇಲೆ ಚೆನ್ನಾಗಿ ನಾವು ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅದು ನಮ್ಗೆ ಯಾಕೆ ಅದನ್ನು ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಕೇಕ್ ಥರ ಕಾಣಿಸ್ಲಿ. ಈಗ ಚಾಕ್ಲೇಟ್ ಕೇಕ್ ಅದೇ ಫುಲ್ಲು ಇದಾಗುತ್ತಲ್ಲ, ಅದೇ ಥರ ಫುಲ್ಲು ಅದು ಈ ಥರ ಕೇಕ್ ಆಗಲಿ ಅಂತ. ಸೊ ಈಗ ನಾನು ಮಾಡ್ತಾ ಇದ್ದೇನು ಅಂದರೆ, ಡೈರಿ ಮಿಲ್ಕ್ ಹೇಳಿದ್ನಲ್ಲ, ಆ ಡೈರಿ ಮಿಲ್ಕು ಅದ್ರ ಮೇಲೆ ಉದುರಿಸಿದ್ರೆ ಅದೊಂಥರ ನಿಜವಾದ ಕೇಕ್ ಥರ ಕಾಣಿಸುತ್ತೆ. ಅದೊಂದು ಡೆಕೋರೇಷನ್ಗೋಸ್ಕರ ನಾನು ಹಾಕ್ತಾ ಇರೋದು ಅಂತ ಆಗಲೇ ಹೇಳಿದೆ. ಅದಕ್ಕೋಸ್ಕರ ಒಂದು ಡೆಕೋರೇಷನ್ ಪರ್ಪಸ್ಗಾಗಿ ನಾನು ನೋಡಿ ಈ ಥರ ಡೆಕೋರೇಷನ್ ಪರ್ಪಸ್ಗೋಸ್ಕರ ನಾನು ಆ ಚಾಕ್ಲೇಟ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೆ. ಇವಾಗ ಅದಕ್ಕೊಂದು ಅಷ್ಟು ಚಾಕ್ಲೇಟ್ ಕೂಡ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ, ಇನ್ನೂ ಸ್ವಲ್ಪ ಡೆಕೋರೇಷನ್ ಆಗಿರಲಿ ಅಂತ ನಾನು ಜೆಮ್ಸ್ನೂ ಕೂಡ ತೊಗೊಂಡಿದ್ದೆ. ಆ ಥರ ನಾನು ಜೆಮ್ಸ್ನೂ ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಡೆಕೋರೇಷನ್ ಪರ್ಪಸ್ ಅಷ್ಟೇ, ನಾನು ಬೇಕು ಅಂತ ಏನು ಹಾಕ್ತಾಯಿಲ್ಲ. ಸೊ ಇದು ಡೆಕೋರೇಷನ್ ಪರ್ಪಸ್ಗಷ್ಟೇ ನಾನು ಜೆಮ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಲಾಸ್ಟ್ಗೆ ನನ್ನ ಕೇಕಿಗೆ ಈ ಕಲರ್ ಕಾಣಿಸ್ತಾಯಿತ್ತು. ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೂ ಏನಾದರೂ ಈ ಕೇಕ್ ನಾನು ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಜೊತೆಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಅದರಿಂದ ನಾನು ಹಾಕೋ ವೀಡಿಯೋದೆಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು.